ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಕೈಲಾಸ ಶಿಖರೇ ರಮ್ಯೆ ಶಂಕರಸ್ಯ ಶಿವಾಲಯೇ ದೇವತಾಸ್ತತ್ರ ಮೋದಂತೆ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು. ಶ್ರೀ ಪರಮೇಶ್ವರಾಯ ನಮಃ. ಆತ್ಮೀಯರೇ, ಇಂದು 24ನೇ ತಾರೀಕು 8ನೇ ತಿಂಗಳು 2026ನೇ ಇಸ್ವಿ, ವಾರ ಸೋಮವಾರ. ಈ ದಿವಸದ ಪಂಚಾಂಗ ಏನಿದೆ, ಗ್ರಹಗತಿಗಳು ಯಾವ ರೀತಿಯಲ್ಲಿದ್ದಾವೆ, ಮೇಷಾದಿ 12 ರಾಶಿಗಳ ಫಲಗಳೇನು ಹೇಳುವಂತಹದ್ದನ್ನು ನೋಡೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಾಗಿರ್ತಕ್ಕಂಥದ್ದು. ವಾರ ಸೋಮವಾರವಾಗಿದೆ. ಈ ದಿವಸದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಇದೆ. ಈ ದಿವಸದ ಯೋಗ ಪ್ರೀತಿನಾಮ ಯೋಗ, ಭವಕರಣ ಇರತಕ್ಕಂಥದ್ದು ಇಂದಿನ ಪಂಚಾಂಗ. ಹೀಗಿರುವಾಗ ಇವತ್ತಿನ ಭಚಕ್ರದಲ್ಲಿಯ ಗ್ರಹಗಳ ಸ್ಥಿತಿಯನ್ನು ನಾವು ನೋಡುವಾಗ ಮೇಷದಲ್ಲಿ ಯಾವುದೇ ಗ್ರಹ ಇಲ್ಲ, ವೃಷಭ ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ಅಂಗಾರಕನಿದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಗುರು, ಸಿಂಹ ರಾಶಿಯಲ್ಲಿ ರವಿ, ಬುಧ ಮತ್ತು ಕೇತುವಿನ ಯುತಿ. ಕನ್ಯಾ ರಾಶಿಯಲ್ಲಿ ಶುಕ್ರ. ತುಲಾ ಶೂನ್ಯವಾಗಿದೆ, ವೃಶ್ಚಿಕವೂ ಶೂನ್ಯವಾಗಿದೆ. ಧನು ರಾಶಿಯಲ್ಲಿ ಚಂದ್ರನಿದ್ದಾನೆ ಮಾಂದ್ಯಯುತನಾಗಿ. ಮಕರ ಶೂನ್ಯ. ಕುಂಭರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ ಇರುವಂತಹದ್ದು ಇವತ್ತಿನ ಖಗೋಳದ ಗ್ರಹಸ್ಥಿತಿಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ ಇರ್ತದೆ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿ ಅಷ್ಟಮಾಧಿಪತಿಯಾಗಿರ್ತಕ್ಕಂತಹ ಕುಜ ದುಃಖ ಭಾವದಲ್ಲಿದ್ದಾನೆ. ತೃತೀಯ ಭಾವದಲ್ಲಿ ವಿಕ್ರಮ ಭಾವದಲ್ಲಿದ್ದಾನೆ. ಕೆಲವರಿಗೆ ಈ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳು ಸುಲಭವಾಗಿ ಆಗ್ತದೆ, ಯಾಕೆಂದರೆ ವಿಕ್ರಮ ಸ್ಥಾನದಲ್ಲಿದ್ದರಿಂದ. ಸಹೋದರ ವರ್ಗಾದಿಗಳಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗುವಂತಹ ಸಾಧ್ಯತೆ. ಕೆಲವು ಸಹೋದರಿಯರೇ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂತಹ ಸಾಧ್ಯತೆಯೂ ಇದೆ ನಿಮಗೆ. ನಿಮ್ಮ ರಾಶಿಯಿಂದ 11ನೇ ಭಾವದಲ್ಲಿ ರಾಹು ಇದ್ದದ್ದರಿಂದ ಲಾಭಕ್ಕೆ ನಾಗನ ತೊಂದರೆ ಇದೆ. ನಾಗದೋಷದಿಂದ ಬರುವಂತಹ ಲಾಭಾದಿಗಳು ನಷ್ಟವಾಗುವಂತಹ ಸಂದರ್ಭ ಇರತಕ್ಕಂತಹದ್ದು. ಪರಿಹಾರಕ್ಕಾಗಿ ನಾಗಶಾಂತಿ ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರವೋ ಆಶ್ಲೇಷಾಬಲಿಯೋ ಅಥವಾ ನಾಗಶಾಂತಿಯೋ ಯಾವುದನ್ನಾದರೂ ಮಾಡಿಸಿ ಅದರಿಂದ ಅನುಕೂಲವಾಗುವಂತಹ ಸಾಧ್ಯತೆ. ಸಕಲ ದೋಷ ನಿವಾರಣೆಗಾಗಿ ಸುಬ್ರಹ್ಮಣ್ಯ ದೇವರಿಗೆ ಮೊರೆ ಹೋಗಬೇಕು. ಜೊತೆಯಲ್ಲಿ 9ರ ಸಂಖ್ಯೆಯನ್ನು ಬಳಸಿಕೊಂಡು ಕೆಂಪು ಬಣ್ಣದ ವಸ್ತ್ರವನ್ನು ಉಟ್ಟುಕೊಂಡು ನೀವು ಪೂರ್ವ ದಿಕ್ಕಿನಲ್ಲಿ ಇವತ್ತಿನ ದಿವಸ ವ್ಯವಹಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಂತಹ ಶುಕ್ರ ಪಂಚಮ ರಾಶಿಯಲ್ಲಿ ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ಆತಂಕ ಮೂಡುವಂತಹದ್ದು ಮಕ್ಕಳ ವಿಚಾರದಲ್ಲಿ. ಮಕ್ಕಳಿಗೆ ಏನಾದರೂ ಸಣ್ಣ ಪುಟ್ಟ ಅವಘಡಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯಾಪಾರ ವ್ಯವಹಾರದಲ್ಲಿ ತೊಡಕುಂಟಾಗುವಂತಹ ಲಕ್ಷಣಗಳು. ಮಾರ್ಮಿಕವಾಗಿ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದ್ವಿತೀಯದಲ್ಲಿ ಕುಜ ಇದ್ದದ್ರಿಂದ ಸಾಲಗಾರರ ಕಾಟ ಉಂಟಾಗುವಂತಹ ಸಾಧ್ಯತೆ. ನಿಮ್ಮ ರಾಶಿಗೆ ಶನಿ ಮಹಾತ್ಮನ ದೃಷ್ಟಿ ಇದ್ದದ್ದರಿಂದ ಕೆಲವರಿಗೆ ಚೋರ ಬಾಧೆ, ಕೆಲವರಿಗೆ ಕಳ್ಳತನದ ಆಪಾದನೆ, ಕೆಲವರಿಗಂತೂ ಮನೆಯಲ್ಲೇ ಕಳ್ಳರು ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಕಾರ್ತಿವೀರ್ಯಾರ್ಜುನನ ಅನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹದ್ದಿದೆ. ಅನ್ನಪೂರ್ಣೇಶ್ವರಿಯ ಆರಾಧನೆ ಮಾಡಿಕೊಳ್ಳಿ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಪೂರ್ವ ದಿಕ್ಕು ನಿಮ್ಮ ಎಲ್ಲ ವ್ಯವಹಾರಕ್ಕೂ ಅನುಕೂಲವನ್ನು ಮಾಡಿಕೊಳ್ಳುವಂತಹದ್ದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾನೆ. ಅವನು ಅಷ್ಟಾಧಿಪತಿ. ನಿಮಗೆ ಶತ್ರುಸ್ಥಾನಾಧಿಪತಿ ನಿಮ್ಮ ರಾಶಿಯಲ್ಲಿದ್ದಾನೆ ಅಂದರೆ ಶತ್ರುಗಳನ್ನು ಮನೆಯಲ್ಲಿಟ್ಟುಕೊಂಡ ಹಾಗೆ. ಸದಾ ಕಾಲದಲ್ಲೂ ಶತ್ರುಗಳು ಒಂದಲ್ಲ ಒಂದು ತೊಂದರೆಯನ್ನು ನಿಮಗೆ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯಾವಹಾರಿಕವಾಗಿ ತೊಂದರೆ, ಆರ್ಥಿಕವಾದಂತಹ ಮುಗ್ಗಟ್ಟು, ಜೊತೆಯಲ್ಲಿ ಮಾನಸಿಕವಾದಂತಹ ಹಿಂಸೆ ಇವೆಲ್ಲವನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ಶನಿ ಮಹಾತ್ಮನು ಇದ್ದದ್ದರಿಂದ ಕರ್ಮದಲ್ಲಿ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ಉಗ್ರ ಕೋಪ, ಆ ಕೋಪ ಶಮನಕ್ಕೆ ಶಾಂತಿ ಪಠನ ಅತ್ಯಂತ ಅಮೂಲ್ಯವಾಗಿರತಕ್ಕಂತಹದ್ದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಮಿಥುನ ರಾಶಿಯವರು.
ಮಿಥುನ ರಾಶಿಯವರು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5. ಹಸಿರು ಬಣ್ಣದ ಬಟ್ಟೆ ನಿಮಗೆ ಆಗಿ ಬರುವಂತಹದ್ದು. ಆಗ್ನೇಯ ದಿಕ್ಕು ನಿಮಗೆ ಹೇಳಿರ್ತಕ್ಕಂಥದ್ದು. ಜೊತೆಯಲ್ಲಿ ವಿಷ್ಣು ಸಹಸ್ರನಾಮ ನಿಮಗೆ ಶ್ರೇಯಸ್ಕರ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಂತಹ ಚಂದ್ರನು 6ನೇ ಭಾವದಲ್ಲಿದ್ದಾನೆ. ಶತ್ರುಭಾವದಲ್ಲಿ ಚಂದ್ರ ಇದ್ದಾನೆ ಅಂದರೆ ಶತ್ರುಗಳ ಕಾಟ ಉಂಟಾಗ್ತದೆ. ಹೆಣ್ಣು ಮಕ್ಕಳೇ ನಿಮಗೆ ಶತ್ರುಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹೆಣ್ಣಿನ ಕೋಪ, ಹೆಣ್ಣಿನ ಶಾಪವನ್ನು ಪಡೆಯುವಂತಹ ಸನ್ನಿವೇಶ ಇದೆ. ಆದ್ದರಿಂದ ತುಂಬ ಜಾಗ್ರತೆ ಬೇಕು ಕರ್ಕಾಟಕ ರಾಶಿಯವರು. ನಿಮ್ಮ ರಾಶಿಯಲ್ಲೇ ಗುರು ಇರುವುದರಿಂದ ಎಷ್ಟೋ ದೋಷಗಳು ಮುಚ್ಚಿ ಹೋಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬಂಧನ ಭಯವನ್ನು ದೂರ ಮಾಡುವಂತಹ ಸಾಧ್ಯತೆ ಇದೆ. ಗುರು ದೈವಾನುಕೂಲ ಚೆನ್ನಾಗಿರುವುದರಿಂದ ಮಾಡಿದ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಗುರುವಿನಿಂದ. ಆದ್ದರಿಂದ ಸಕಲ ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಗುರು ಶಾಂತಿ ಮಾಡಿಕೊಳ್ಳಿ. ಜೊತೆಯಲ್ಲಿ ಚಂದ್ರಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಇಂದಿನ ದಿವಸ ದೋಷ ನಿವಾರಣೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ವ್ಯವಹಾರದಲ್ಲಿ ಅಭಿವೃದ್ಧಿಯಾಗುವಂತಹ ಲಕ್ಷಣ ಇದೆ. ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಂಡು 2ರ ಸಂಖ್ಯೆಯನ್ನು ಉಪಯೋಗಿಸಿಕೊಂಡು ದಕ್ಷಿಣ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಂಡಾಗ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಬಿಳಿ ಬಟ್ಟೆಯನ್ನು ಧಾರಣೆ ಮಾಡುವುದರಿಂದ, ದಾನ ಮಾಡುವುದರಿಂದ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರತಕ್ಕಂತಹ ಸೂರ್ಯ ನಿಮ್ಮ ರಾಶಿಯಲ್ಲೇ ಸ್ವಕ್ಷೇತ್ರದಲ್ಲಿದ್ದಾನೆ. ಕ್ಷೇತ್ರ ಬಲ ಇದೆ, ಸ್ಥಾನ ಬಲ ಇದೆ. ರಾಜಕೀಯದವರಿಗೆ ಅನುಕೂಲ, ರಾಜಕಾರಣವನ್ನು ಮಾಡತಕ್ಕಂಥವರಿಗೆ ಅನುಕೂಲ. ಜೊತೆಯಲ್ಲಿ ಕೆಲವು ತೊಂದರೆಗಳೂ ಇರತಕ್ಕಂಥದ್ದಿದೆ. ನಿಮಗೆ ಸಪ್ತಮದಲ್ಲಿ ರಾಹು ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ದರಿಂದ ಬೆನ್ನಿನ ಭಾಗದಲ್ಲಿ, ಹೊಟ್ಟೆಯ ಹಿಂಭಾಗದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಷ್ಟಮ ಶನಿಯ ದೋಷ ಇದ್ದದ್ದರಿಂದ ರೋಗ ಬಾಧೆ ಉಂಟಾಗುವಂತಹ ಸಾಧ್ಯತೆ. ನಿಮ್ಮ ದೇಹವೇ ಒಂದು ರೀತಿಯಲ್ಲಿ ರೋಗ ಬಾಂಡವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗಾಗಿ ರಾಹು ಶಾಂತಿ, ಶನಿ ಶಾಂತಿ ಅಗತ್ಯ. ಕಪ್ಪು ಎಳ್ಳನ್ನು ದಾನ ಮಾಡಿಕೊಳ್ಳಿ. ಕೆಂಪು ವಸ್ತ್ರವನ್ನು ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಜೊತೆಯಲ್ಲಿ ಮೃತ್ಯುಂಜಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹದ್ದಿದೆ. ನೀವು ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ. ಈಗ ಕನ್ಯಾರಾಶಿ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ಶುಕ್ರನು ನಿಮ್ಮ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ನೀಚ ಜನರಿಂದ ತೊಂದರೆ ಉಂಟಾಗುವಂತಹದ್ದಿದೆ. ಕೆಟ್ಟ ಜನರು ನಿಮ್ಮನ್ನು ಅವಹೇಳನ ಮಾಡುವವರಿದ್ದಾರೆ, ಶಾಪ ಹಾಕುವವರಿದ್ದಾರೆ. ತೊಂದರೆ ಅನುಭವಿಸಬೇಕಾದಂತಹ ಸಂದರ್ಭ ಇದೆ. ಜಾಗೃತೆಯಾಗಿರಿ. ಶನಿ ಮಹಾತ್ಮನ ದೃಷ್ಟಿ ಇದ್ದದರಿಂದ ಚೋರಬಾಧೆ, ಕಳ್ಳರಿಂದ ಏನಾದರೂ ತೊಂದರೆಯಾಗುವಂತಹ ಸಾಧ್ಯತೆ. ಮನೆಯಲ್ಲಿ ಕಳ್ಳತನ ಆಗ್ಬೋದು, ಅಥವಾ ನಿಮ್ಮ ಪರ್ಸ್ ಆಗಿರಲಿ ಅಥವಾ ನಿಮ್ಮ ಮೊಬೈಲ್ ಆಗಿರಲಿ ಕಳ್ಳತನವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ ಇವತ್ತಿನ ದಿವಸ. ನೀವು ವಿಶೇಷವಾಗಿ 4ನೇ ಮನೆಯಲ್ಲಿ ಚಂದ್ರ ಇದ್ದದ್ದರಿಂದ ಅಕ್ಕ ತಂಗಿಯರನ್ನು ಪ್ರೀತಿಯಿಂದ ನೋಡಿಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಕ್ಷೇಮ. ವಿಷ್ಣು ದೇವರನ್ನು ಭಜಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ವ್ಯಯಸ್ಥಾನದಲ್ಲಿದ್ದರಿಂದ ಸಾಕಷ್ಟು ವ್ಯಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಲೆಕ್ಕಕ್ಕೆ ಸಿಗದಷ್ಟು ವ್ಯಯ, ಲೆಕ್ಕ ಮಾಡಿ ವ್ಯಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯಿಂದ 7ನೇ ಮನೆಯ ಅಧಿಪತಿ ಭಾಗ್ಯಸ್ಥಾನದಲ್ಲಿದ್ದರಿಂದ ಭಾಗ್ಯವೃದ್ಧಿಯಾಗುವಂತಹ ಲಕ್ಷಣ. ನಿಮ್ಮ ರಾಶಿಯಿಂದ ಧನಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರಿಂದ ಹಣಕಾಸಿನ ವಿಚಾರದಲ್ಲೂ ಭಾಗ್ಯ ಉಂಟಾಗ್ತದೆ. ಹಿರಿಯವರು ಅನುಗ್ರಹವನ್ನು ಮಾಡ್ತಾರೆ. ಆ ಅನುಗ್ರಹದಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ನೆಮ್ಮದಿ ಕಾಣುವಂತಹ ಸುದಿನವಾಗುವಂತಹದ್ದಿದೆ. ನಿಮ್ಮ ರಾಶಿಯಿಂದ ಬಾಧಾಸ್ಥಾನದಲ್ಲಿ ರವಿ ಮತ್ತು ಕೇತುವಿನ ಯುತಿ ಇದ್ದದ್ದರಿಂದ ತಂದೆ ಹಾಗೂ ಮೊಮ್ಮಕ್ಕಳಲ್ಲಿ ಜಗಳ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ. ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿ ಭೂ ಸಂಬಂಧವಾದಂತಹ ವ್ಯವಹಾರದಲ್ಲಿ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಅನ್ನಪೂರ್ಣೇಶ್ವರಿ ಆರಾಧನೆ. ಜೊತೆಯಲ್ಲಿ 6ರ ಸಂಖ್ಯೆಯ ಉಪಯೋಗ, ಬಿಳಿ ಬಣ್ಣದ ವಸ್ತ್ರಗಳ ಧಾರಣೆ, ಉತ್ತರ ದಿಕ್ಕಿನಲ್ಲಿ ವ್ಯವಹಾರ, ಇವೆಲ್ಲವೂ ತುಲಾರಾಶಿಯವರಿಗೆ ಶ್ರೇಷ್ಠವಾಗಿರತಕ್ಕಂಥದ್ದು. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ವ್ಯವಹಾರದಲ್ಲಿ ಸೋಲು, ಸುಳ್ಳಿನ ಸುರಿಮಳೆ, ಮೋಸ ವಂಚನೆಗಳು, ಜೊತೆಯಲ್ಲಿ
ಬಂಧು ಬಾಂಧವರಲ್ಲಿ ದ್ವೇಷ ಕ್ಲೇಶಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವೈಮನಸ್ಯವನ್ನು ಕಟ್ಟಿಕೊಳ್ತೀರಿ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು. ಓಡಾಡುವಾಗಲೂ ಸಹಿತವಾಗಿ ತೊಂದರೆ, ಬಿದ್ದು ಏಟು ಏನಾದರೂ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೈಹಿಕವಾಗಿ ನಷ್ಟ. ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರತಕ್ಕಂತಹದ್ದು ಸುಬ್ರಹ್ಮಣ್ಯೇಶ್ವರನ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ನೆಮ್ಮದಿ ಕಾಣುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ತಪ್ಪು ದಾರಿಯನ್ನು ಹಿಡಿಯುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ ಕಾರ್ತಿವೀರ್ಯಾರ್ಜುನನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. 9ರ ಸಂಖ್ಯೆಯನ್ನು ಉಪಯೋಗಿಸಿಕೊಂಡು ಕೆಂಬಣ್ಣದ ವಸ್ತ್ರವನ್ನು ಧರಿಸಿಕೊಂಡು ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಮಾಡಿಕೊಂಡಲ್ಲಿ ಉತ್ತರ ದಿಕ್ಕಿನಲ್ಲಿ ನಿಮಗೆ ವ್ಯವಹಾರ ಸಿದ್ಧಿಯಾಗ್ತದೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಅಂಗಾರಕ ನಿಂತು ನೋಡ್ತಾ ಇದ್ದಾನೆ. ಕುಜನ ದೃಷ್ಟಿ ಬಿತ್ತು ಅಂತಾದರೆ ಎಲ್ಲ ಕೆಲಸ ಕಾರ್ಯಗಳು ಹಾಳಾಗ್ತದೆ. ಶನಿ ದೃಷ್ಟಿ ಬಿತ್ತು ಅಂದರೆ ದೇಹವೆಲ್ಲ ರೋಗವಾಗುವಂತಹ ಸಾಧ್ಯತೆ. ಯಾವುದೇ ವೈದ್ಯನಿಂದಲೂ ಗುಣ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ರೋಗವನ್ನು ಅನುಭವಿಸಬೇಕಾಗ್ತದೆ. ದ್ವಿತೀಯಾಧಿಪತಿಯಾದಂತಹ ಶನಿ ಮಹಾತ್ಮನು ಚತುರ್ಥ ಭಾವದಲ್ಲಿ ಇದ್ದದ್ದರಿಂದ ವಾಹನಾಪಘಾತದಿಂದ ನರಳಬೇಕಾಗ್ತದೆ. ಜೊತೆಯಲ್ಲಿ ವ್ಯಾಜ್ಯಗಳು ಗಂಟು ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ. ದೋಷ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕುಲದೇವರ ಪ್ರಾರ್ಥನೆ ಜೊತೆಗೆ ವನದುರ್ಗಾ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಗೋಸ್ಕರವಾಗಿ ವ್ಯಾಪಾರ ವೃದ್ಧಿ ಯಂತ್ರವನ್ನು ಇಟ್ಟುಕೊಳ್ಳಿ. ಜೊತೆಯಲ್ಲಿ ನೀವು 3 ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರ ನಿಮಗೆ ಆಗಿ ಬರುವಂತಹದ್ದು. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡಿ ರಾಯರ ಸೇವೆಯಿಂದ ಕಷ್ಟದಿಂದ ಮುಕ್ತಿ ಸಿಗ್ತದೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿ ಗುರು ನಿಂತು ನೋಡ್ತಾ ಇದ್ದಾನೆ. ಸಪ್ತಮ ಭಾವದ ಗುರು ದಾಂಪತ್ಯ ಸುಖ, ಕುಟುಂಬದಲ್ಲಿ ನೆಮ್ಮದಿ, ಕುಟುಂಬದ ವೈಮನಸ್ಯವನ್ನು ದೂರ ಮಾಡ್ತಾನೆ. ಜೊತೆಯಲ್ಲಿ ಆರ್ಥಿಕವಾದಂತಹ ಮುಗ್ಗಟ್ಟು ನಿವಾರಣೆಯಾಗುವಂತಹ ಸಂದರ್ಭ. ಹೊಸ ಕಾರ್ಯದಲ್ಲಿ ತೊಡಗಿಸಿಕೊಳ್ತೀರಿ. ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಪ್ರಮೋಷನ್ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮಕರ ರಾಶಿಯವರಿಗೆ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂಥದ್ದು ಚಂಡಿಕಾ ಪಾರಾಯಣ ಅಥವಾ ಸಾಧ್ಯವಾದಲ್ಲಿ ಸುಂದರಕಾಂಡ ಪಾರಾಯಣವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ನೆಮ್ಮದಿ. 8 ಮತ್ತು 7 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕಪ್ಪು, ಬಿಳಿ, ಹಸಿರು ಬಣ್ಣಗಳು ನಿಮಗೆ ಅನುಕೂಲವನ್ನು ತರುವಂಥದ್ದು. ಉತ್ತರ ದಿಕ್ಕಿನಲ್ಲಿ ವ್ಯವಹಾರ ಸಿದ್ಧಿ. ಆಂಜನೇಯನ ಕೃಪಾ ಕಟಾಕ್ಷದಿಂದ ಮನಸ್ಸಿಗೆ ಸಮಾಧಾನ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಸಾಲಬಾಧೆ ಜಾಸ್ತಿ ಆಗ್ತದೆ. ಋಣಬಾಧೆಯಿಂದ ತತ್ತರಿಸಿ ಹೋಗ್ಬಿಡ್ತೀರಿ. ಕೈಯಲ್ಲಿ ಹಣ ಇರೋದಿಲ್ಲ, ಯಾರಲ್ಲಿ ಕೇಳಿದರೂ ಕೊಡೋದಿಲ್ಲ. ರಾಜಕೀಯ ವ್ಯಕ್ತಿಗಳಿಂದ ಸಾಕಷ್ಟು ತೊಂದರೆಗಳು, ಕುಟುಂಬದಲ್ಲಿ ಹಿರಿಯರ ಮನಸ್ತಾಪ, ಅಣ್ಣ ತಮ್ಮಂದಿರು ಸಹಿತವಾಗಿ ದೂರವಾಗುವಂತಹ ಸಂದರ್ಭ, ವ್ಯಾಪಾರ ವ್ಯವಹಾರಗಳು ನಿಂತು ಹೋಗುವಂತಹ ಲಕ್ಷಣ. ಒಟ್ಟಾರೆ ಸಮಾಧಾನ ಇಲ್ಲದ ದಿವಸವಾಗಿರತಕ್ಕಂಥದ್ದು. ಪರಿಹಾರಕ್ಕಾಗಿ ನೀವು ನಾಗಶಾಂತಿಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಧನಸ್ಥಾನದಲ್ಲಿರ್ತಕ್ಕಂತಹ ಶನಿ ಮಹಾತ್ಮನ ಪ್ರೀತಿಗಾಗಿ ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಶನಿದೇವರಿಗೆ ದೀಪವನ್ನು ಹಚ್ಚಿ, ಆಗ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8, 4, 7. ಉತ್ತರ ದಿಕ್ಕು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಆಂಜನೇಯನ ಸೇವೆಯಿಂದ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ ಕುಂಭರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನು ಇದ್ದದ್ದರಿಂದ ದೇಹವೇ ಜರ್ಜರಿತವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಾತಿನಲ್ಲಿ ಸೋಲು, ಮಾತಿನಲ್ಲೇ ಮೋಸ ಮಾಡುವಂತಹ ಸಾಧ್ಯತೆ. ನಿಮ್ಮನ್ನು ನೋಡಿದಾಗಲೇ ಮೋಸಗಾರರು ಹೇಳುವಂತಹದ್ದನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ವಾಕ್ ಸಿದ್ಧಿ ಇಲ್ಲ, ವಾಕ್ ನಾಶವಾಗುವಂತಹ ಸಂದರ್ಭ ಇರತಕ್ಕಂತಹದ್ದು. ಸಪ್ತಮದಲ್ಲಿ ಶುಕ್ರ ಇದ್ದು ನೋಡ್ತಾ ಇದ್ದದ್ದರಿಂದ ದೈಹಿಕವಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ವಿದ್ಯೆಗೆ ತೊಂದರೆ, ಬುದ್ಧಿಗೆ ತೊಂದರೆ, ಮಂಕುತನ, ಜೊತೆಯಲ್ಲಿ ಕ್ರಿಮಿಕೀಟಗಳ ಬಾಧೆ ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮೀನರಾಶಿಯವರಿಗೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ತಿಲಹೋಮ, ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಆಗ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಈಶಾನ್ಯ ಭಾಗ ನಿಮಗೆ ಅನುಕೂಲಕರವಾಗಿರತಕ್ಕಂಥದ್ದು. ಜೊತೆಯಲ್ಲಿ
ಹಳದಿ ಬಣ್ಣದ ವಸ್ತ್ರ ನಿಮಗೆ ಅತ್ಯಂತ ಪ್ರಿಯವಾಗಿರ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮೀನ ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. 12 ರಾಶಿಯವರು ಇವತ್ತಿನ ದಿವಸ ಸೋಮವಾರವಾದ್ದರಿಂದ ಶಿವನ ಕ್ಷೇತ್ರಕ್ಕೆ ಹೋಗಿ ಶಿವನಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕವನ್ನು ಮಾಡಿಸುವುದರಿಂದ ನಿಮಗಿರುವಂತಹ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು. ಶುಭವಾಗಲಿ ವೀಕ್ಷಕರೇ. ಇವತ್ತಿನ ಸಂಚಿಕೆಯ ಸಂದೇಶ ಏನು ಎಂದರೆ, ನಿಮ್ಮ ಬ್ಯಾಗ್ ಆಗಿರಲಿ ಅಥವಾ ಪರ್ಸ್ ಆಗಿರಲಿ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರೇ ಆಗಿದ್ದರೂ ಸಹಿತವಾಗಿ ಅದನ್ನು ಖಾಲಿ ಇಡಬೇಡಿ. ಜೇಬಿನಲ್ಲಿ ಹಣ ಇರಬೇಕು, ಪ್ಯಾಂಟಿನಲ್ಲೂ ಸಹಿತವಾಗಿ ಹಣ ಇಟ್ಕೊಳ್ಬೇಕು, ಅಥವಾ ಪರ್ಸ್ ಭದ್ರವಾಗಿರಬೇಕು. ಪರ್ಸ್ನಲ್ಲಿ ಹಣ ಭದ್ರವಾಗಿರಬೇಕು. ಹಾಗಿದ್ದಾಗ ಮಾತ್ರ ನೀವು ಧನವಂತರು. ಇಲ್ಲದಿದ್ದಲ್ಲಿ ದಾರಿದ್ರ್ಯ ನಿಮ್ಮನ್ನು ಆವರಿಸುವಂತಹ ಸಾಧ್ಯತೆ ಇದೆ. ದಾರಿದ್ರ್ಯ ನಿವಾರಣೆಗಾಗಿ ಋಣಮೋಚಕ ಮಂಗಲ ಸ್ತೋತ್ರವನ್ನು ಪಠನ ಮಾಡಿಕೊಳ್ಳಿ, ಶುಭವಾಗುತ್ತೆ ಇಂದಿನ ದಿವಸ. ವೀಕ್ಷಕರೇ, ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ಕೆಳಭಾಗದಲ್ಲಿ ನಂಬರ್ ಬರ್ತಾ ಇದೆ, ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ. ನಮಸ್ಕಾರಗಳು. ನಾರಾಯಣ ನಾರಾಯಣ ನಾರಾಯಣ.